ಆತ್ಮೀಯ ವಿದ್ಯಾರ್ಥಿಗಳೇ, ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ಈ ಒಂದು ವಿಡಿಯೋ ಕ್ಲಿಪ್ನಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ, ಆನುವಂಶಿಕತೆ ಮತ್ತು ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ, ಈ ಒಂದು ಪಾಠದ ಮೇಲೆ ಕೇಳ್ತಕ್ಕಂಥ ಬಹು ಆಯ್ಕೆ ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ. ಅದರಲ್ಲಿ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ, ಈ ಒಂದು ಅಧ್ಯಾಯದ ಮೇಲೆ ಕೇಳ್ತಕ್ಕಂಥ ಬಹು ಆಯ್ಕೆ ಪ್ರಶ್ನೆ ಮೊದಲನೇದು, ವಿದಳನ ಕ್ರಿಯೆಯಿಂದ ಮಾತ್ರ ಸಂತಾನೋತ್ಪತ್ತಿ ನಡೆಸುವ ಜೀವಿಗಳ ಗುಂಪು. ವಿದಳನ ಕ್ರಿಯೆಯಿಂದ ಮಾತ್ರ ಸಂತಾನೋತ್ಪತ್ತಿ ನಡೆಸುವ ಜೀವಿಗಳ ಗುಂಪು ಅಮೀಬಾ, ಹೈಡ್ರಾ, ಸ್ಪೈರೋಗೈರಾ, ಲಿಸ್ಮೇನಿಯಾ, ಅಮೀಬಾ ಈಸ್ಟ್, ಅಮೀಬಾ ಪ್ಲಾಸ್ಮೋಡಿಯಂ ಪ್ಲೇನೇರಿಯಾ, ಪ್ಲಾಸ್ಮೋಡಿಯಂ ಅಮೀಬಾ ಲಿಸ್ಮೇನಿಯಾ. ಇದರಲ್ಲಿ ಸರಿಯಾದ ಉತ್ತರ ಡಿ, ಪ್ಲಾಸ್ಮೋಡಿಯಂ ಅಮೀಬಾ ಲಿಸ್ಮೇನಿಯಾ. ನೆಕ್ಸ್ಟ್ ಪ್ರಶ್ನೆ, ಕಾಲಾ ಅಜಾರ್ ರೋಗಕ್ಕೆ ಕಾರಣವಾಗುವ ಏಕಕೋಶೀಯ ಜೀವಿ ಯಾವುದು? ಆಪ್ಷನ್ಸ್ ಎ ಅಮೀಬಾ, ಬಿ ಲಿಸ್ಮೇನಿಯಾ, ಸಿ ಪ್ಲಾಸ್ಮೋಡಿಯಂ, ಡಿ ಈಸ್ಟ್. ಅದಕ್ಕೆ ಸರಿಯಾದ ಉತ್ತರ ಬಿ, ಲಿಸ್ಮೇನಿಯಾ. ನೆಕ್ಸ್ಟ್ ಪ್ರಶ್ನೆ, ಮಲೇರಿಯಾ ರೋಗಕ್ಕೆ ಕಾರಣ ಆಗುವ ಏಕಕೋಶೀಯ ಜೀವಿ ಯಾವುದು? ಆಪ್ಷನ್ಸ್ ಎ ಅಮೀಬಾ, ಲಿಸ್ಮೇನಿಯಾ, ಪ್ಲೇನೇರಿಯಾ, ಪ್ಲಾಸ್ಮೋಡಿಯಂ. ಅದಕ್ಕೆ ಸರಿಯಾದ ಉತ್ತರ ಡಿ, ಪ್ಲಾಸ್ಮೋಡಿಯಂ. ನೆಕ್ಸ್ಟ್ ನಾಲ್ಕನೇದು, ಮಗ್ಗುವಿಕೆ ಮೂಲಕ ಅಲೈಂಗಿಕ ಸಂತಾನೋತ್ಪತ್ತಿ ನಡೆಸುವ ಜೀವಿ. ಎ ಅಮೀಬಾ, ಬಿ ಈಸ್ಟು, ಸಿ ಪ್ಲಾಸ್ಮೋಡಿಯಮು, ಡಿ ಲಿಸ್ಮೇನಿಯಾ. ಅದಕ್ಕೆ ಸರಿಯಾದ ಉತ್ತರ ಬಿ, ಈಸ್ಟ್. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಮನುಷ್ಯರಲ್ಲಿ ಹೆಣ್ಣು ಸಂತಾನೋತ್ಪತ್ತಿಯುವದ ಭಾಗವಲ್ಲ? ಆಪ್ಷನ್ಸ್ ಎ ಅಂಡಾಶಯ, ಬಿ ಗರ್ಭಕೋಶ, ಸಿ ವೀರ್ಯನಾಳ, ಡಿ ಅಂಡನಾಳ. ಅದಕ್ಕೆ ಸರಿಯಾದ ಉತ್ತರ ಸಿ, ವೀರ್ಯನಾಳ. ನೆಕ್ಸ್ಟ್ ಕ್ವಶನ್, ಪರಾಗಕೋಶವು ಈ ಕೆಳಗಿನವುಗಳನ್ನು ಹೊಂದಿದೆ. ಆಪ್ಷನ್ಸ್ ಎ ಪುಷ್ಪಪತ್ರ, ಆಪ್ಷನ್ಸ್ ಬಿ ಅಂಡಾಣುಗಳು, ಆಮೇಲೆ ಸಿ ಶಲಾಕೆ, ಡಿ ಪರಾಗರೇಣುಗಳು. ಅದಕ್ಕೆ ಸರಿಯಾದ ಉತ್ತರ ಡಿ, ಪರಾಗರೇಣುಗಳು. ಅಂತಂದ್ರ ಇದು ಡಿ, ಪರಾಗರೇಣುಗಳು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ನಿಷೇಚನ ನಡೆಯುವ ಹೆಣ್ಣಿನ ಸಂತಾನೋತ್ಪತ್ತಿಯುವದ ಭಾಗ. ಎ ಗರ್ಭಕೋಶ, ಬಿ ಅಂಡನಾಳ, ಸಿ ಅಂಡಾಶಯ, ಡಿ ಯೋನಿ. ಅದಕ್ಕೆ ಸರಿಯಾದ ಉತ್ತರ ಬಿ, ಅಂಡನಾಳ. ನೆಕ್ಸ್ಟ್ ಪ್ರಶ್ನೆ, ಮಾಗಿ ಹಣ್ಣಾಗುವ ಹೂವಿನ ಭಾಗ. ಹೆಣ್ಣು ಲಿಂಗಾಣು, ಶಲಾಕೆ, ಅಂಡಾಶಯ, ಅಂಡಾಣು. ಅದಕ್ಕೆ ಸರಿಯಾದ ಉತ್ತರ ಅಂಡಾಶಯ. ನೆಕ್ಸ್ಟ್ ಪ್ರಶ್ನೆ, ವೃಷಣಗಳು ಈ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಟೆಸ್ಟೋಸ್ಟಿರಾನ್ ಉತ್ಪತ್ತಿ, ವೀರ್ಯಾಣು ಮತ್ತು ಮೂತ್ರದ ಉತ್ಪತ್ತಿ, ಗಂಡು ಲಿಂಗಾಣು ಮತ್ತು ಹಾರ್ಮೋನ್ಗಳ ಉತ್ಪತ್ತಿ, ವೀರ್ಯಾಣುಗಳ ಉತ್ಪತ್ತಿ. ಅದಕ್ಕೆ ಸರಿಯಾದ ಉತ್ತರ ಡಿ, ವೀರ್ಯಾಣುಗಳ ಉತ್ಪತ್ತಿ. ನೆಕ್ಸ್ಟ್ ಪ್ರಶ್ನೆ, ಮನುಷ್ಯರಲ್ಲಿ ನಿಷೇಚನ ಕ್ರಿಯೆ ನಡೆಯುವುದು. ಗರ್ಭಕೋಶ, ಗರ್ಭಕೋಶದ ಕಂಠ, ಯೋನಿ, ಫೆಲೋಪಿಯನ್ ನಾಳ. ಅದಕ್ಕೆ ಸರಿಯಾದ ಉತ್ತರ ಡಿ, ಫೆಲೋಪಿಯನ್ ನಾಳ. ನೆಕ್ಸ್ಟ್, ಕಾಂಡೋಮ್ ಬಳಕೆಯು ಗರ್ಭಧಾರಣೆ ತಡೆಯುವ ಈ ವಿಧಾನಗಳಲ್ಲಿ ಒಂದಾಗಿದೆ. ಆಪ್ಷನ್ಸ್ ಎ ಶಸ್ತ್ರಕ್ರಿಯೆ ವಿಧಾನ, ಬಿ ಯಾಂತ್ರಿಕ ವಿಧಾನ, ಸಿ ಹಾರ್ಮೋನ್ ವಿಧಾನ, ಡಿ ರಾಸಾಯನಿಕ ವಿಧಾನ. ಅದಕ್ಕೆ ಸರಿಯಾದ ಉತ್ತರ ಬಿ, ಯಾಂತ್ರಿಕ ವಿಧಾನ. ನೆಕ್ಸ್ಟ್ ಪ್ರಶ್ನೆ, ಗಂಡು ಸಂತಾನೋತ್ಪತ್ತಿಯುವದಲ್ಲಿ ವೀರ್ಯಾಣು ಮತ್ತು ಮೂತ್ರಗಳೆರಡು ಸಾಮಾನ್ಯ ಮಾರ್ಗ.
ಎ ಮೂತ್ರನಾಳ, ಬಿ ವೀರ್ಯಕೋಶಿಕೆ, ಡಿ ವೀರ್ಯನಾಳ, ಸಿ ಮೂತ್ರ ವಿಸರ್ಜನಾ ನಾಳ. ಅದಕ್ಕೆ ಸರಿಯಾದ ಉತ್ತರ ಸಿ ಮೂತ್ರ ವಿಸರ್ಜನಾ ನಾಳ. ನೆಕ್ಸ್ಟ್ ಪ್ರಶ್ನೆ, ಭ್ರೂಣವು ತ್ಯಾಜ್ಯ ವಸ್ತುಗಳು ಇದರ ಮೂಲಕ ತಾಯಿಯ ರಕ್ತಕ್ಕೆ ವರ್ಗಾಯಿಸುತ್ತದೆ. ಗರ್ಭಕೋಶ, ಗರ್ಭಕೋಶದ ಕಂಠ, ಪ್ಲಾಸೆಂಟಾ, ಫೆಲೋಪಿಯನ್ ನಾಳ. ಅದಕ್ಕೆ ಸರಿಯಾದ ಉತ್ತರ ಫೆಲೋಪಿಯನ್ ನಾಳ, ಪ್ಲಾಸೆಂಟಾ. ಸಿ ತಾಯಿ ಜೀವಿ ಮತ್ತು ಮರಿ ಜೀವಿಗಳಲ್ಲಿನ ಸಾಮ್ಯತೆಗೆ ಕಾರಣವಾದ ವಿಶೇಷ ಕ್ರಿಯೆ. ಎ ಭಿನ್ನತೆ, ಬಿ ಪ್ರಭೇದೀಕರಣ, ಸಿ DNA ಸ್ವಪ್ರತೀಕರಣ, ಡಿ ಉತ್ಪರಿವರ್ತನೆ. ಅದಕ್ಕೆ ಸರಿಯಾದ ಉತ್ತರ ಸಿ DNA ಸ್ವಪ್ರತೀಕರಣ. ನೆಕ್ಸ್ಟ್ ಪ್ರಶ್ನೆ, ಪ್ರಭೇದಗಳ ಉಳಿವಿಗೆ ಸಹಾಯಕವಾದ ಅಂಶ. ಎ ಭಿನ್ನತೆ, ಬಿ ಪ್ರಭೇದೀಕರಣ, ಸಿ DNA ಸ್ವಪ್ರತೀಕರಣ ಮತ್ತು ಡಿ ಉತ್ಪರಿವರ್ತನೆ. ಅದಕ್ಕೆ ಸರಿಯಾದ ಉತ್ತರ ಸಿ DNA ಸ್ವಪ್ರತೀಕರಣ. ಚಿತ್ರದಲ್ಲಿ ಗುರುತಿಸಿರುವ ಯಾವ ಭಾಗವು ಭವಿಷ್ಯದ ಕಾಂಡವಾಗಿ ಬೆಳೆಯಬಹುದು? ಎ ಮತ್ತು ಬಿ ಯಾವುದೂ ಅಲ್ಲ. ಅದಕ್ಕೆ ಸರಿಯಾದ ಉತ್ತರ ಎ. ನೆಕ್ಸ್ಟ್ ಪ್ರಶ್ನೆ, ಹಣ್ಣಾಗಿ ಬೆಳೆಯುವ ಹೂವಿನ ಭಾಗ ಮತ್ತು ಸಸ್ಯದ ಬೇರಾಗಿ ಬೆಳೆಯುವ ಬೀಜದ ಭಾಗ ಕ್ರಮವಾಗಿ. ಎ ಅಂಡಾಶಯ ಮತ್ತು ಪ್ರಥಮ ಕಾಂಡ, ಪ್ರಥಮ ಕಾಂಡ ಮತ್ತು ಪ್ರಥಮ ಮೂಲ, ಸಿ ಅಂಡಾಶಯ ಮತ್ತು ಪ್ರಥಮ ಮೂಲ, ಡಿ ಅಂಡಾಶಯ ಮತ್ತು ಅಂಡಾಣು. ಅದಕ್ಕೆ ಸರಿಯಾದ ಉತ್ತರ ಸಿ. ನೆಕ್ಸ್ಟ್ ಪ್ರಶ್ನೆ, ಪರಾಗಸ್ಪರ್ಶದ ನಂತರ ಕ್ರಮವಾಗಿ ಬೀಜ ಮತ್ತು ಹಣ್ಣುಗಳನ್ನು ಮಾರ್ಪಾಡಾಗುವ ಭಾಗಗಳು. ಎ ಅಂಡಾಶಯ ಮತ್ತು ಅಂಡಾಣು, ಬಿ ಅಂಡಾಶಯ ಮತ್ತು ವೀರ್ಯಕೋಶಿಕೆ, ಸಿ ಅಂಡಾಣು ಮತ್ತು ವೀರ್ಯಾಣು. ಇದರಲ್ಲಿ ಸರಿಯಾದ ಉತ್ತರ ಅಂಡಾಣು ಮತ್ತು ಅಂಡಾಶಯ ಎ. ನೆಕ್ಸ್ಟ್ ಪ್ರಶ್ನೆ, ಪರಾಗಸ್ಪರ್ಶದ ನಂತರ ಯುಗ್ಮಜವು ಹಲವು ಬಾರಿ ವಿಭಜನೆ ಹೊಂದಿ ಉಂಟು ಮಾಡುವ ರಚನೆ. ಎ ಪ್ಲಾಸೆಂಟಾ, ಬಿ ಅಂಡಾಶಯ, ಸಿ ಭ್ರೂಣ, ಡಿ ಬೀಜ. ಅದಕ್ಕೆ ಸರಿಯಾದ ಉತ್ತರ ಬೀಜ. ನೆಕ್ಸ್ಟ್, ವೃಷಣಗಳು ಕಿಬೋಟೆ ಹೊರಗೆ ವೃಷಣ ಚೀಲಗಳಲ್ಲಿರುತ್ತವೆ ಏಕೆಂದರೆ. ಎ ವೀರ್ಯಾಣು ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆಯ ಅವಶ್ಯಕತೆ ಇದೆ. ಬಿ ವೀರ್ಯಾಣುಗಳ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಹೆಚ್ಚಿನ ಉಷ್ಣತೆಯ ಅವಶ್ಯಕತೆ ಇದೆ. ಸಿ ವೀರ್ಯಾಣುಗಳ ಉತ್ಪಾದನೆಗೆ ದೇಹದ ಒಳಗೆ ಆಗುವುದಿಲ್ಲ. ಡಿ ವೀರ್ಯಾಣುಗಳ ಉತ್ಪಾದನೆ ದೇಹದ ಉಷ್ಣತೆಯ ಮೇಲೆ ಅವಲಂಬಿತವಾಗಿರುವುದಿಲ್ಲ. ಅದಕ್ಕೆ ಸರಿಯಾದ ಉತ್ತರ ಎ ವೀರ್ಯಾಣುಗಳ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆಯ ಅವಶ್ಯಕತೆ ಇದೆ. ನೆಕ್ಸ್ಟ್ ಅಧ್ಯಾಯ ಅನುವಂಶೀಯತೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ಮೆಂಡಲ್ ಈ ಕೆಳಗಿನವುಗಳಲ್ಲಿ ಕೆಲಸ ಮಾಡುವ ಮೂಲಕ ತನ್ನ ಪ್ರಸಿದ್ಧ ತಳಿ ಪ್ರಯೋಗವನ್ನು ನಡೆಸಿದ್ದರು. ಎ ಡ್ರೋಸೋಫಿಲಾ, ಬಿ ಎಸ್ಚೆರಿಚಿಯಾ ಕೂಲಿ, ಸಿ ಪಿಸುಮ್ ಸಟೈವಮ್, ಡಿ ಇವೆಲ್ಲವೂ. ಅದಕ್ಕೆ ಸರಿಯಾದ ಉತ್ತರ ಸಿ ಪೈಸಮ್ ಸಟೈವಮ್. ನೆಕ್ಸ್ಟ್ ಎರಡನೇದು, DNA ಯಾವ ವಿಭಾಗವು ಪ್ರೋಟೀನ್ಗೆ ಮಾಹಿತಿಯನ್ನು ಒದಗಿಸುತ್ತದೆ? ಎ ನ್ಯೂಕ್ಲಿಯಸ್, ಬಿ ವರ್ಣತಂತು, ಸಿ ಲಕ್ಷಣ, ಡಿ ಜೀನು. ಅದಕ್ಕೆ ಸರಿಯಾದ ಉತ್ತರ ಬಿ ವರ್ಣತಂತು. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನಗಳಲ್ಲಿ ಯಾವುದು ಆನುವಂಶಿಕ ಬದಲಾವಣೆ ಉದಾಹರಣೆಯಾಗಿದೆ? ಎ ಒಬ್ಬ ವ್ಯಕ್ತಿಗೆ ಗಾಯದ ಗುರುತು ಇದೆ ಆದರೆ ಅವನ ಸ್ನೇಹಿತನಿಗೆ ಇಲ್ಲ. ಬಿ ಒಬ್ಬ ವ್ಯಕ್ತಿಯು ಇನ್ನೊಬ್ಬರಿಗಿಂತ ಹಿರಿಯರು. ಸಿ ರೀತಾ ಮಾಂಸವನ್ನು ತಿನ್ನುತ್ತಾಳೆ ಆದರೆ ಅವಳ ಸಹೋದರಿ ಗೀತಾ ಸಸ್ಯಾಹಾರಿ. ಡಿ ಇಬ್ಬರು ಮಕ್ಕಳು ವಿಭಿನ್ನ ಕಣ್ಣಿನ ಬಣ್ಣವನ್ನು ಹೊಂದಿರುತ್ತಾರೆ. ಅದಕ್ಕೆ ಸರಿಯಾದ ಉತ್ತರ ಡಿ ಇಬ್ಬರು ಮಕ್ಕಳು ವಿಭಿನ್ನ ಕಣ್ಣಿನ ಬಣ್ಣವನ್ನು ಹೊಂದಿರುತ್ತಾರೆ.
ನೆಕ್ಸ್ಟ್, ಬಟಾಣಿ ಕಾಳುಗಳಲ್ಲಿ ಶುದ್ಧವಾದ ಎತ್ತರ ಟಿಟಿ ಅನ್ನು ಶುದ್ಧ ಸಣ್ಣ ಸಸ್ಯಗಳೊಂದಿಗೆ ಸ್ಮಾಲ್ ಟಿಟಿ ಅಡ್ಡ ಹಾಯಿಸಲಾಗಿದೆ. F2 ಪೀಳಿಗೆಯಲ್ಲಿ ಶುದ್ಧ ಎತ್ತರದ ಸಸ್ಯಗಳಿಗೆ ಶುದ್ಧ ಸಣ್ಣ ಸಸ್ಯಗಳ ಅನುಪಾತ. ಅದಕ್ಕೆ ಸರಿ ಆನ್ಸರ್ ಆಪ್ಷನ್ಸ್ ಎ 1:3, ಬಿ 3:1, ಸಿ 1:1, ಡಿ 2:1. ಅದಕ್ಕೆ ಸರಿಯಾದ ಉತ್ತರ 1:1. ನೆಕ್ಸ್ಟ್ ಪ್ರಶ್ನೆ, ಮಾನವರು 2 ವಿಭಿನ್ನ ಲೈಂಗಿಕ ವರ್ಣತಂತುಗಳನ್ನು ಹೊಂದಿದ್ದಾರೆ. ಎಕ್ಸ್ ಮತ್ತು ವಾಯ್ ಮೆಂಡೆಲ್ ನಿಯಮಗಳ ಆಧಾರದ ಮೇಲೆ ಗಂಡು ಸಂತತಿಯು ಯಾವ ವರ್ಣತಂತುಗಳ ಸಂಯೋಜನೆಯನ್ನು ಪಡೆದುಕೊಳ್ಳುತ್ತದೆ? ಎ 2 ಎಕ್ಸ್ ಕ್ರೋಮೋಸೋಮ್ಗಳನ್ನು ಅವರ ಪೋಷಕರಿಂದ, ಬಿ 2 ವಾಯ್ ಕ್ರೋಮೋಸೋಮ್ಗಳು ಅವರ ಪೋಷಕರಿಂದ, ಸಿ ಅವರ ಪೋಷಕರಿಂದ ಎಕ್ಸ್ ವರ್ಣತಂತುಗಳ ಸಂಯೋಜನೆ, ಡಿ ಅವರ ಪೋಷಕರಿಂದ ಎಕ್ಸ್ ಮತ್ತು ವಾಯ್ ವರ್ಣತಂತುಗಳ ಸಂಯೋಜನೆ. ಅದಕ್ಕೆ ಸರಿಯಾದ ಉತ್ತರ ಡಿ, ಅದರ ಪೋಷಕರಿಂದ ಎಕ್ಸ್ ಮತ್ತು ವಾಯ್ ವರ್ಣತಂತುಗಳ ಸಂಯೋಜನೆ. ನೆಕ್ಸ್ಟ್ ಪ್ರಶ್ನೆ, 2 ಬಟಾಣಿ ಗಿಡಗಳು ಒಂದು ದುಂಡಗಿನ ಹಸಿರು ಬೀಜಗಳೊಂದಿಗೆ RRYY ಮತ್ತು ಇನ್ನೊಂದು ಸೊಕ್ಕುಗಟ್ಟಿದ ಹಳದಿ RRYY ಬೀಜಗಳೊಂದಿಗೆ ದುಂಡಗಿನ ಹಳದಿ RRYY ಬೀಜಗಳನ್ನು ಹೊಂದಿರುವ F1 ಸಂತತಿಯನ್ನು ಉತ್ಪಾದಿಸುತ್ತದೆ. F1 ಸಸ್ಯಗಳು ಸ್ವಯಂ ಪರಾಗಸ್ಪರ್ಶವಾದಾಗ F2 ಸಂತತಿಯ ಅಕ್ಷರಗಳ ಹೊಸ ಸಂಯೋಜನೆಯನ್ನು ಹೊಂದಿರುತ್ತದೆ. ಕೆಳಗಿನವುಗಳಲ್ಲಿ ಹೊಸ ಸಂಯೋಜನೆಗಳನ್ನು ಆಯ್ಕೆ ಮಾಡಿ. 1ನೇದು ದುಂಡು ಹಳದಿ, 2ನೇದು ದುಂಡು ಹಸಿರು, 3ನೇದು ಸೊಕ್ಕಾದ ಹಳದಿ, 4ನೇದು ಸೊಕ್ಕಾದ ಹಸಿರು. ಆಪ್ಷನ್ಸ್ ಎ 1 ಮತ್ತು 2, ಬಿ 1 ಮತ್ತು 4, ಸಿ 2 ಮತ್ತು 3, ಡಿ 1 ಮತ್ತು 3. ಅದಕ್ಕೆ ಸರಿಯಾದ ಉತ್ತರ ಬಿ 1 ಮತ್ತು 4. ನೆಕ್ಸ್ಟ್ ಪ್ರಶ್ನೆ, ಮಿಲ್ಲರ್ ಮತ್ತು ಯುರೇ ಸಾವಯವ ಸಂಯುಕ್ತಗಳಿಂದ ಜೀವನದ ಮೂಲವನ್ನು ಸಾಬೀತುಪಡಿಸಲು ಪ್ರಯೋಗವನ್ನು ನಡೆಸಿದರು. ಅವರು ತೆಗೆದುಕೊಂಡ ಅನಿಲಗಳು: ಮೀಥೇನು, ಈಥೇನು, ಅಮೋನಿಯಾ, ನೀರಿನ ಆವಿ. ಬಿ ಮೀಥೇನು, ಈಥೇನು, ಹೈಡ್ರೋಜನ್, ಅಮೋನಿಯಾ. ಸಿ ಅಮೋನಿಯಾ, ನೀರಿನ ಆವಿ, ಬ್ಯೂಟೇನ್, ಹೈಡ್ರೋಜನ್. ಡಿ ಮೀಥೇನು, ಅಮೋನಿಯಾ, ಹೈಡ್ರೋಜನ್, ನೀರಿನ ಆವಿ. ಅದಕ್ಕೆ ಸರಿಯಾದ ಉತ್ತರ ಡಿ, ಮೀಥೇನು, ಅಮೋನಿಯಾ, ಹೈಡ್ರೋಜನ್, ನೀರಿನ ಆವಿ. ನೆಕ್ಸ್ಟ್ ಪ್ರಶ್ನೆ, ತಂದೆಯಿಂದ ಆನುವಂಶಿಕವಾಗಿ ಪಡೆದ ಎಕ್ಸ್ ಕ್ರೋಮೋಸೋಮ್ ಅನ್ನು ಹೊಂದಿರುವ ಝೈಗೋಟ್ ಬೆಳವಣಿಗೆಯಾಗುತ್ತದೆ. ಆಪ್ಷನ್ಸ್ ಎ ಹುಡುಗ, ಬಿ ಹುಡುಗಿ, ಸಿ ಎಕ್ಸ್ ಕ್ರೋಮೋಸೋಮ್ ಮಗುವಿನ ಲಿಂಗವನ್ನು ನಿರ್ಧರಿಸುವುದಿಲ್ಲ, ಡಿ ಹುಡುಗ ಅಥವಾ ಹುಡುಗಿ. ಅದಕ್ಕೆ ಸರಿಯಾದ ಉತ್ತರ ಬಿ, ಹುಡುಗಿ. ನೆಕ್ಸ್ಟ್ ಪ್ರಶ್ನೆ, ಕೆಳಗೆ ನೀಡಲಾದ ಪಟ್ಟಿಯಿಂದ ಪಡೆದುಕೊಳ್ಳಬಹುದಾದ ಆದರೆ ಆನುವಂಶಿಕವಾಗಿರದ ಗುಣವನ್ನು ಆಯ್ಕೆ ಮಾಡಿ. ಎ ಕಣ್ಣುಗಳ ಬಣ್ಣ, ಬಿ ಚರ್ಮದ ಬಣ್ಣ, ಸಿ ಕೂದಲಿನ ವಿನ್ಯಾಸ, ಡಿ ದೇಹದ ಗಾತ್ರ. ಅದಕ್ಕೆ ಸರಿಯಾದ ಉತ್ತರ ದೇಹದ ಗಾತ್ರ. ಮಾನವರಲ್ಲಿ ಜೀನ್ ಬಿ ಕಂದು ಕಣ್ಣುಗಳನ್ನು ನೀಡಿದರೆ ಮತ್ತು ಜೀನ್ ಸ್ಮಾಲ್ ಬಿ ನೀಲಿ ಕಣ್ಣುಗಳನ್ನು ನೀಡಿದರೆ ಸಂಯೋಜನೆಯನ್ನು ಹೊಂದಿರುವ ವ್ಯಕ್ತಿಯ ಕಣ್ಣುಗಳು ಬಣ್ಣ ಯಾವುದು? 1ನೇದು ಕ್ಯಾಪಿಟಲ್ ಬಿ ಸ್ಮಾಲ್ ಬಿ, 2ನೇದು 2 ಕ್ಯಾಪಿಟಲ್ ಬಿ. ನೆಕ್ಸ್ಟ್ ಅವಾಗೇನದ ಅಂತರ ಆಪ್ಷನ್ಸ್ ಎ 1 ಕಂದು 2 ಕಂದು, ಬಿ 1 ನೀಲಿ 2 ನೀಲಿ, ಸಿ 1 ನೀಲಿ 2 ಕಂದು, 1 ನೀಲಿ 2 ನೀಲಿ. ಅದಕ್ಕೆ ಸರಿಯಾದ ಉತ್ತರ ಎ. ನೆಕ್ಸ್ಟ್, ಪುರುಷ ಸಂತತಿಯು ಹುಡುಗನಾಗುವ ಸಂಭವನೀಯತೆ ಏನು? ಅದಕ್ಕೆ ಆಪ್ಷನ್ಸ್ ಎ 50%, ಬಿ 56%, ಸಿ 47.43%, ಡಿ ಇದು ಬದಲಾಗುತ್ತದೆ ಎ 50%. ನೆಕ್ಸ್ಟ್, ಕೆಳಗಿನಗಳಲ್ಲಿ ಇದು ಜೀವ ವಿಕಾಸಕ್ಕೆ ಸಂಬಂಧಿಸಿದ ಪ್ರಶ್ನೆ, ಆದ್ದರಿಂದ ಇದು ನಿಮ್ಮ ಸಿಲೆಬಸ್ಗೆ ಏನದಂತ ಇಲ್ಲ ಅದು. ನೆಕ್ಸ್ಟ್ ಪ್ರಶ್ನೆ, ಬಟಾಣಿ ಸಸ್ಯಗಳಲ್ಲಿ ಹಳದಿ ಬೀಜಗಳು ಹಸಿರು ಬೀಜಗಳಲ್ಲಿ ಪ್ರಬಲವಾಗಿವೆ. ಹೆಟೆರೋ
ಝೈಗಸ್ ಹಳದಿ ಬೀಜದ ಸಸ್ಯವನ್ನು ಹಸಿರು ಬೀಜದ ಸಸ್ಯದೊಂದಿಗೆ ಅಡ್ಡ ಹಾಯಿಸಿದರೆ ಹಳದಿ ಮತ್ತು ಹಸಿರು ಬೀಜದ ಸಸ್ಯಗಳ ಅನುಪಾತವು F1 ಪೀಳಿಗೆಯಲ್ಲಿ ನೀವು ನಿರೀಕ್ಷಿಸಬಹುದು 9:1, 3:1, 1:3, 50:50. ಅದಕ್ಕೆ ಸರಿಯಾದ ಉತ್ತರ ಡಿ 50:50. ವ್ಯತ್ಯಾಸಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ನಿಜವಲ್ಲ? ಎ. ಜಾತಿಯಲ್ಲಿನ ಎಲ್ಲ ವ್ಯತ್ಯಾಸಗಳು ಬದುಕುಳಿಯುವ ಸಮಾನ ಅವಕಾಶಗಳನ್ನು ಹೊಂದಿವೆ. ಬಿ. ಆನುವಂಶಿಕ ಸಂಯೋಜನೆಯಲ್ಲಿ ಬದಲಾವಣೆಯು ಬದಲಾವಣೆಗೆ ಕಾರಣವಾಗುತ್ತದೆ. ಸಿ. ಪರಿಸರದ ಅಂಗಾಂಶಗಳಿಂದ ರೂಪಾಂತರಗಳ ಆಯ್ಕೆಯು ವಿಕಸನೀಯ ಪ್ರಕ್ರಿಯೆಗಳ ಆಧಾರವಾಗಿದೆ. ಡಿ. ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ವ್ಯತ್ಯಾಸಗಳು ಕನಿಷ್ಠವಾಗಿರುತ್ತವೆ. ಅದಕ್ಕೆ ಸರಿಯಾದ ಉತ್ತರ ಎ. ನೆಕ್ಸ್ಟ್ ಪ್ರಶ್ನೆ, ಪೋಷಕರಿಂದ ಸಂತತಿಗೆ ಗುಣಲಕ್ಷಣಗಳು ಹರಡುವ ಪ್ರಕ್ರಿಯೆಯನ್ನು ಕರೆಯಲಾಗುತ್ತದೆ. ಬದಲಾವಣೆ, ಅನುವಂಶತೆ, ಜೀನು, ಅಲೀಲ್. ಅದಕ್ಕೆ ಸರಿಯಾದ ಉತ್ತರ ಬಿ. ಅನುವಂಶತೆ. ಒಂದು ಜಾತಿಯ ವ್ಯಕ್ತಿಗಳು ಗುಣಲಕ್ಷಣಗಳಲ್ಲಿ ವ್ಯತ್ಯಾಸಗಳನ್ನು ಪ್ರದರ್ಶಿಸುವ ವಿದ್ಯಮಾನವನ್ನು ಕರೆಯಲಾಗುತ್ತದೆ. ಎ. ಅಳವಡಿಕೆ, ಬಿ. ವಿಕಾಸ, ಸಿ. ಬದಲಾವಣೆ, ಡಿ. ಮೇಲಿನ ಎಲ್ಲವೂ. ಅದಕ್ಕೆ ಸರಿಯಾದ ಉತ್ತರ ಸಿ. ಬದಲಾವಣೆ. ನೆಕ್ಸ್ಟ್, ಈ ಕೆಳಗಿನ ಯಾವ ಹೇಳಿಕೆಯು ತಪ್ಪಾಗಿದೆ? ಅದಕ್ಕೆ ಆಪ್ಷನ್ಸ್: ಎ. ಜೀನ್ ನ್ಯೂಕ್ಲಿಯಸ್ಗಳೊಡನೆ ಅನುಕ್ರಮವಾಗಿದೆ. ಬಿ. ಜೀನ್ ಅಭಿವ್ಯಕ್ತಿಯ ಪ್ರಕ್ರಿಯೆಯಲ್ಲಿ ಡಿಎನ್ಎಯನ್ನು ಮೊದಲು ಆರ್ಎನ್ಎಗೆ ನಕಲಿಸಲಾಗುತ್ತದೆ. ಜೀನ್ಗಳು ಅವುಗಳ ಅನುಕ್ರಮದಲ್ಲಿ ರೂಪಾಂತರಗಳನ್ನು ಪಡೆಯಬಹುದು. ಜೀನ್ಗಳು ಅವುಗಳ ಅನುಕ್ರಮದಲ್ಲಿ ರೂಪಾಂತರಗಳನ್ನು ಪಡೆಯಲು ಸಾಧ್ಯವಿಲ್ಲ. ಅದಕ್ಕೆ ಸರಿಯಾದ ಉತ್ತರ ಡಿ. ನೆಕ್ಸ್ಟ್ ಪ್ರಶ್ನೆ, ಡ್ಯಾಶ್ ಒಂದು ಜೀವಿಗಳ ಗಮನಿಸಬಹುದಾದ ಗುಣಲಕ್ಷಣಗಳ ಗುಂಪಾಗಿದೆ. ಅದಕ್ಕೆ ಫಿನೋಟೈಪ್, ಜೀನ್ಗಳು, ಡಿಎನ್ಎ, ಮೇಲಿನ ಎಲ್ಲವೂ. ಅದಕ್ಕೆ ಸರಿಯಾದ ಉತ್ತರ ಎ. ಫಿನೋಟೈಪ್. ಸಸ್ಯದ ವಿವಿಧ ಪ್ರಭೇದಗಳಿಂದ ಪರಕೀಯ ಪರಾಗಸ್ಪರ್ಶದ ಪರಿಣಾಮವಾಗಿ ಹೊಸ ಸಸ್ಯವು ರೂಪುಗೊಂಡಾಗ ಹೊಸದಾಗಿ ರೂಪುಗೊಂಡ ಸಸ್ಯವನ್ನು ಕರೆಯಲಾಗುತ್ತದೆ. ಪ್ರಬಲ ಸಸ್ಯ, ರೂಪಾಂತರಿ ಸಸ್ಯ, ಹೈಬ್ರಿಡ್ ಸಸ್ಯ, ಮೇಲಿನ ಯಾವುದೂ ಅಲ್ಲ. ಅದಕ್ಕೆ ಸರಿಯಾದ ಉತ್ತರ ಸಿ. ಹೈಬ್ರಿಡ್ ಸಸ್ಯ. ನೆಕ್ಸ್ಟ್ ಪ್ರಶ್ನೆ, ಡಿಎನ್ಎ ಭಾಗ ಯಾವ ಭಾಗವು ಪ್ರೋಟೀನ್ಗೆ ಮಾಹಿತಿ ಒದಗಿಸುತ್ತದೆ? ವರ್ಣತಂತು, ಮೈಟೊಕಾಂಡ್ರಿಯಾ, ಆರ್ಎನ್ಎ, ಜೀನ್. ಅದಕ್ಕೆ ಸರಿಯಾದ ಉತ್ತರ ಜೀನ್. ಕೆಳಗಿನಗಳಲ್ಲಿ ಯಾವುದು ಜೀನ್ಗಳಿಂದ ನಿಯಂತ್ರಿಸಲ್ಪಡುವುದಿಲ್ಲ? ಕಣ್ಣಿನ ಬಣ್ಣ, ಎತ್ತರ, ಕೂದಲು ಬಣ್ಣ, ಮೇಲಿನ ಯಾವುದೂ ಅಲ್ಲ. ಅದಕ್ಕೆ ಸರಿಯಾದ ಉತ್ತರ ಡಿ. ಮೇಲಿನ ಯಾವುದೂ ಅಲ್ಲ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಯಾವುದನ್ನು ಪೋಷಕರಿಂದ ಸಂತತಿಗೆ ಆನುವಂಶಿಕವಾಗಿ ಪಡೆಯಬಹುದು? ಎ. ಈಜುತಂತ್ರ, ಜಡ್ಡ ಮೂಗು, ಕೆತ್ತನೆಯ ದೇಹ, ಮೇಲಿನ ಎಲ್ಲವೂ. ಅದಕ್ಕೆ ಸರಿಯಾದ ಉತ್ತರ ಬಿ. ಜಡ್ಡ ಮೂಗು. ಮೆಂಡ್ಲೀವ್ ಪ್ರಯೋಗವು ಬಿಳಿ ಹೂಗಳನ್ನು ಹೊಂದಿರುವ ಸಣ್ಣ ಬಟಾಣಿ ಸಸ್ಯಗಳೊಂದಿಗೆ ನೆರಳು ಹೂಗಳನ್ನು ಹೊಂದಿರುವ ಎತ್ತರದ ಬಟಾಣಿ ಸಸ್ಯಗಳ ಸಂತಾನೋತ್ಪತ್ತಿಯನ್ನು ಒಳಗೊಂಡಿತ್ತು. ಎಲ್ಲಾ ಸಂತತಿಯು ನೆರಳು ಹೂಗಳನ್ನು ಹೊಂದಿತ್ತು, ಆದರೆ ಅದರಲ್ಲಿ ಅರ್ಧದಷ್ಟು ಚಿಕ್ಕದಾಗಿವೆ. ಎತ್ತರದ ಪೋಷಕರ ಆನುವಂಶಿಕ ರಚನೆಯನ್ನು ಹೀಗೆ ಚಿತ್ರಿಸಬಹುದು ಎಂದು ಇದು ಸೂಚಿಸುತ್ತದೆ: TT, WW, TT, WW, T small t, WW, T small t, W small w. ಅದಕ್ಕೆ ಸರಿಯಾದ ಉತ್ತರ ಸಿ. ನೆಕ್ಸ್ಟ್ ಪ್ರಶ್ನೆ, ಸ್ತ್ರೀ ಮತ್ತು ಪುರುಷ ಗ್ಯಾಮೆಟ್ಗಳಿಂದ ತಯಾರಾದ ಗುಣಲಕ್ಷಣದ ಎರಡು ಆವೃತ್ತಿಗಳು ಇಲ್ಲಿ ನೆಲೆಗೊಂಡಿವೆ. ಎ. ಒಂದೇ ವರ್ಣತಂತು ಪ್ರತಿಗಳು, ಬಿ. ಎರಡು ವಿಭಿನ್ನ ವರ್ಣತಂತುಗಳು, ಸಿ. ಲೈಂಗಿಕ ವರ್ಣತಂತುಗಳು, ಡಿ. ಯಾವುದೇ ವರ್ಣತಂತುಗಳು. ಅದಕ್ಕೆ ಸರಿಯಾದ ಉತ್ತರ ಎ.
ನೆಕ್ಸ್ಟ್ ಪ್ರಶ್ನೆ, ಕೆಳಗಿನಿಂದ ಆನುವಂಶಿಕವಾಗಿ ಪಡೆದಿಲ್ಲದ ಲಕ್ಷಣವನ್ನು ಆಯ್ಕೆ ಮಾಡಿ. ಎ. ಕಣ್ಣಿನ ಬಣ್ಣ, ಚರ್ಮದ ಬಣ್ಣ, ದೇಹದ ಗಾತ್ರ, ಕೂದಲಿನ ಸ್ವಭಾವ. ಅದಕ್ಕ ಸಿ. ದೇಹದ ಗಾತ್ರ. ಎತ್ತರದ ಸಸ್ಯ ಟಿಟಿ ಕ್ಯಾಪಿಟಲ್ ಮತ್ತು ಸಣ್ಣ ಬಟಾಣಿ ಸಸ್ಯ ಸ್ಮಾಲ್ ಟಿಟಿ ನಡುವಿನ ಅಡ್ಡವು ಎಲ್ಲ ಎತ್ತರದ ಸಸ್ಯಗಳಾದ ಸಂತತಿಯಲ್ಲಿ ಆನುವಂಶಿಕವಾಗಿದೆ, ಏಕೆಂದರೆ ಎ. ಎತ್ತರವು ಪ್ರಧಾನ ಪಾತ್ರವಾಗಿದೆ. ಬಿ. ಸಣ್ಣತನವು ಪ್ರಬಲ ಪಾತ್ರವಾಗಿದೆ. ಸಿ. ಎತ್ತರವು ಹಿಂಜರಿತ ಲಕ್ಷಣವಾಗಿದೆ. ಡಿ. ಬಟಾಣಿ ಸಸ್ಯದ ಎತ್ತರವು ಜೀನ್ ಕ್ಯಾಪಿಟಲ್ ಟಿ ಅಥವಾ ಸ್ಮಾಲ್ ಟಿ ನಿಂದ ನಿಯಂತ್ರಿಸಲ್ಪಡುವುದಿಲ್ಲ. ಅದಕ್ಕ ಸರಿಯಾದ ಉತ್ತರ ಎ. ಎತ್ತರವು ಪ್ರಧಾನ ಪಾತ್ರವಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಸರಿಯಾದ ಹೇಳಿಕೆಯನ್ನು ಆಯ್ಕೆ ಮಾಡಿ. ಬಟಾಣಿ ಗಿಡದ ಟೆಂಡ್ರಿಲ್ ಮತ್ತು ಓಪೋನ್ಟಿಯಾದ ಫೈಲೋಕ್ಲೇಡ್ ಏಕರೂಪವಾಗಿರುತ್ತದೆ. ಬಿ. ಬಟಾಣಿ ಗಿಡದ ಟೆಂಡ್ರಿಲ್ ಮತ್ತು ಓಪೋನ್ಟಿಯಾದ ಫೈಲೋಕ್ಲೈಡ್ ಸಾದೃಶ್ಯವಾಗಿದೆ. ಸಿ. ಪಕ್ಷಿಗಳ ರೆಕ್ಕೆಗಳು ಮತ್ತು ಹಲ್ಲಿಗಳ ರೆಕ್ಕೆಗಳು ಸಾದೃಶ್ಯವಾಗಿರುತ್ತವೆ. ಡಿ. ಪಕ್ಷಿಗಳ ರೆಕ್ಕೆಗಳು ಮತ್ತು ಬಾವಲಿ ರೆಕ್ಕೆಗಳು ಏಕರೂಪವಾಗಿರುತ್ತವೆ. ಅದಕ್ಕೆ ಸರಿಯಾದ ಉತ್ತರ ಬಿ. ನೆಕ್ಸ್ಟ್ ಪ್ರಶ್ನೆ, ಮಾನವನ ಝೈಗೋಟ್ನಲ್ಲಿರುವ ಲೈಂಗಿಕ ವರ್ಣತಂತುಗಳ ಸಂಖ್ಯೆ. ಅದಕ್ಕೆ ಸರಿಯಾದ ಉತ್ತರ ಸಿ. 3. ನೆಕ್ಸ್ಟ್ ಪ್ರಶ್ನೆ, ಗರಿಷ್ಠ ಸಂಖ್ಯೆಯ ಸಾಮಾನ್ಯ ಅಕ್ಷರಗಳನ್ನು ಹಂಚಿಕೊಳ್ಳುವ ಗುಂಪನ್ನು ಆಯ್ಕೆ ಮಾಡುವುದೇ. ಎ. ಒಂದು ಜಾತಿಯ 2 ವ್ಯಕ್ತಿಗಳು. ಬಿ. 2 ಜಾತಿಯ ಕುಲಗಳು. ಸಿ. ಒಂದು ಕುಟುಂಬದ 2 ಕುಲಗಳು. ಡಿ. 2 ಕುಟುಂಬಗಳ 2 ತಳಿಗಳು. ಅದಕ್ಕೆ ಸರಿಯಾದ ಉತ್ತರ ಎ. ಒಂದು ಜಾತಿಯ 2 ವ್ಯಕ್ತಿಗಳು. ಮಾನವ ಪುರುಷರಲ್ಲಿ ಒಂದನ್ನು ಹೊರತುಪಡಿಸಿ ಎಲ್ಲ ವರ್ಣತಂತುಗಳು ಸಂಪೂರ್ಣವಾಗಿ ಜೋಡಿಯಾಗಿರುತ್ತವೆ. ಈ ಜೋಡಿಯಾಗದ ವರ್ಣತಂತು ಎ. ಆಪ್ಷನ್ಸ್ ದೊಡ್ಡ ವರ್ಣತಂತು. ಬಿ. ಸಣ್ಣ ವರ್ಣತಂತು. ಸಿ. ವೈ ಕ್ರೋಮೋಸೋಮ್ಗಳು. ಡಿ. ಝೆಡ್ ಕ್ರೋಮೋಸೋಮ್ಗಳು. ಅದಕ್ಕೇನದ ಅಂತಾರ ಸರಿಯಾದ ಉತ್ತರ ಸಿ. ವೈ ಕ್ರೋಮೋಸೋಮ್ಗಳು. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನಗಳಲ್ಲಿ ಯಾವುದು ಮೆಂಡೆಲ್ ಪ್ರಯೋಗದ ಸಂಪೂರ್ಣ ಅಸಾಧ್ಯ ಫಲಿತಾಂಶವಾಗಿದೆ. ಎ. 3 ಎತ್ತರ 1 ಚಿಕ್ಕದು. ಬಿ. 24 ಎತ್ತರ 8 ಚಿಕ್ಕದು. ಸಿ. 8 ಎತ್ತರ 0 ಚಿಕ್ಕದು. ಡಿ. 4 ಎತ್ತರ 1 ಮಧ್ಯಮ ಎತ್ತರ. ಅದಕ್ಕೆ ಸರಿಯಾದ ಉತ್ತರ ಡಿ. ನೆಕ್ಸ್ಟ್ ಪ್ರಶ್ನೆ, ಮೆಂಡೆಲ್ ಪ್ರಯೋಗದಿಂದ ಈ ಕೆಳಗಿನಗಳಲ್ಲಿ ಯಾವುದು ನೇರವಾದ ತೀರ್ಮಾನವಲ್ಲ. ಎ. ಕೇವಲ ಒಂದು ಪೋಷಕರ ಲಕ್ಷಣವನ್ನು ವ್ಯಕ್ತಪಡಿಸುತ್ತದೆ. ಬಿ. ಲೈಂಗಿಕವಾಗಿ ಹರಡುವ ಜೀವಿಗಳಲ್ಲಿ ಪ್ರತಿ ಲಕ್ಷಣದ ಎಲ್ಲ ಪ್ರತಿಗಳು ಆನುವಂಶಿಕವಾಗಿರುತ್ತವೆ. ಸಿ. ಹಿಂಜರಿತದ ಲಕ್ಷಣವನ್ನು ವ್ಯಕ್ತಪಡಿಸಲು 2 ಪ್ರತಿಗಳು ಒಂದೇ ಆಗಿರಬೇಕು. ಡಿ. ನೈಸರ್ಗಿಕ ಆಯ್ಕೆಯು ಆನುವಂಶಿಕ ಗುಣಲಕ್ಷಣಗಳ ವರ್ಣತಂತುವನ್ನ ಆವರ್ತವನ್ನು ಬದಲಾಯಿಸಬಹುದು. ಅದಕ್ಕೆ ಸರಿಯಾದ ಉತ್ತರ ಬಿ. ಲೈಂಗಿಕವಾಗಿ ಹರಡುವ ಜೀವಿಗಳಲ್ಲಿ ಪ್ರತಿ ಲಕ್ಷಣದ 2 ಪ್ರತಿಗಳನ್ನು ಆನುವಂಶಿಕವಾಗುತ್ತವೆ. ನೆಕ್ಸ್ಟ್ ಪ್ರಶ್ನೆ, ಯಾರು ಪರಿಪೂರ್ಣ ಜೋಡಿ ಲೈಂಗಿಕ ವರ್ಣತಂತುಗಳನ್ನು ಹೊಂದಿದ್ದಾರೆ. ಎ. ಹುಡುಗಿಯರು. ಬಿ. ಹುಡುಗರು. ಸಿ. 2. ಇದು ಅನೇಕ ಅಂಶಗಳನ್ನು ಅವಲಂಬಿಸಿರುತ್ತದೆ. ಅದಕ್ಕೆ ಸರಿಯಾದ ಉತ್ತರ ಎ. ಹುಡುಗಿಯರು. ನೀವು ನೆಕ್ಸ್ಟ್ ಪ್ರಶ್ನೆ, ಕೆಳಗಿನಗಳಲ್ಲಿ ಯಾವುದನ್ನು ಗುಣಲಕ್ಷಣ ಎಂದು ಕರೆಯಬಹುದು. ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಮಾಡಬಹುದು. ನಮಗೆ 2 ಕಣ್ಣುಗಳಿವೆ. ಮಾವಿನ ಮರ ಬಹುಕೋಶವಾಗಿದೆ. ಡಿ. ಮೇಲಿನ ಎಲ್ಲವೂ. ಅದಕ್ಕೆ ಸರಿಯಾದ ಉತ್ತರ ಎ. ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಮಾಡಬಹುದು. ಜೀವಿಯಲ್ಲಿನ ಲಕ್ಷಣವು ಡ್ಯಾಶ್ನಿಂದ ಪ್ರಭಾವಿತವಾಗಿರುತ್ತದೆ. ಎ. ತಂದೆಯ DNA. ಬಿ. ತಾಯಿಯ DNA. ಸಿ. ತಂದೆ ಮತ್ತು ತಾಯಿ 2 DNA. ಡಿ. ಯಾವುದೂ ಅಲ್ಲ.
ಅದಕ್ಕೆ ಸರಿಯಾದ ಉತ್ತರ ಸಿ, ತಂದೆ ಮತ್ತು ತಾಯಿಯ DNA. ನೆಕ್ಸ್ಟ್ ಪ್ರಶ್ನೆ, F2 ಪೀಳಿಗೆಯ ಶುದ್ಧ ತಳಿಯ ಎತ್ತರದ ಗುಂಡಗಿನ ಬೀಜ ಮತ್ತು ಸೊಕ್ಕು ಕಟ್ಟಿದ ಬೀಜಗಳಿರುವ ಗಿಡ್ಡ ಸಸ್ಯಗಳಲ್ಲಿ ಯಾವುದು ಸಾಧ್ಯ? ಎ, ದುಂಡಗಿನ ಬೀಜವನ್ನು ಹೊಂದಿರುವ ಎತ್ತರದ ಸಸ್ಯ. ಬಿ, ಸೊಕ್ಕು ಕಟ್ಟಿದ ಬೀಜದೊಂದಿಗೆ ಎತ್ತರದ ಸಸ್ಯ. ಸಿ, ದುಂಡಗಿನ ಬೀಜದೊಂದಿಗೆ ಸಣ್ಣ ಸಸ್ಯ. ಡಿ, ಮೇಲಿನ ಎಲ್ಲವೂ. ಅದಕ್ಕೆ ಸರಿಯಾದ ಉತ್ತರ ಡಿ, ಮೇಲಿನ ಎಲ್ಲವೂ. ನೆಕ್ಸ್ಟ್ ಕ್ವಶನ್, DNA ಡ್ಯಾಶ್ ಕೋಶಗಳನ್ನು ತಯಾರಿಸಲು ಮಾಹಿತಿ ಮೂಲವಾಗಿದೆ. ಎ, ಕೊಬ್ಬುಗಳು. ಬಿ, ಜೀವಸತ್ವಗಳು. ಸಿ, ಪ್ರೋಟೀನ್ಗಳು. ಡಿ, ಮೇಲಿನ ಎಲ್ಲವೂ. ಅದಕ್ಕೆ ಸರಿಯಾದ ಉತ್ತರ ಸಿ, ಪ್ರೋಟೀನ್ಗಳು. ನೆಕ್ಸ್ಟ್ ಪ್ರಶ್ನೆ, ಪ್ರತಿ ಕೋಶವು ಪ್ರತಿ ಕ್ರೋಮೋಸೋಮ್ ಅನ್ನು 2 ಪ್ರತಿಗಳನ್ನು ಹೊಂದಿದೆ. ಎ, ಗಂಡು ಮತ್ತು ಹೆಣ್ಣು ಪೋಷಕರಿಂದ ತಲಾ ಒಬ್ಬರು. ಪುರುಷ ಪೋಷಕರಿಂದ. ಸಿ, ಸ್ತ್ರೀ ಪೋಷಕರಿಂದ. ಡಿ, ಮೇಲಿನ ಯಾವುದಾದರೂ. ಅದಕ್ಕೆ ಸರಿಯಾದ ಉತ್ತರ ಎ, ಗಂಡು ಮತ್ತು ಹೆಣ್ಣು ಪೋಷಕರಿಂದ ತಲಾ ಒಬ್ಬರು. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳು 4 ಅಂಗಗಳನ್ನು ಹೊಂದಿವೆ. ಸ್ತನಿಗಳು, ಉಭಯಚರಗಳು, ಸರೀಸೃಪಗಳು, ಮೇಲಿನ ಎಲ್ಲವೂ. ಅದಕ್ಕೆ ಸರಿಯಾದ ಉತ್ತರ ಎ, ಸ್ತನಿಗಳು. ನೆಕ್ಸ್ಟ್ ಪ್ರಶ್ನೆ, ಮಗುವಿನ ಪುರುಷತ್ವವನ್ನು ಡ್ಯಾಶ್ನಿಂದ ನಿರ್ಧರಿಸಲಾಗುತ್ತದೆ. ಎ, ಝೈಗೋಟ್ನಲ್ಲಿ X ಕ್ರೋಮೋಸೋಮ್. ಬಿ, ಝೈಗೋಟ್ನಲ್ಲಿ Y ಕ್ರೋಮೋಸೋಮ್. ಸಿ, ಲಿಂಗವನ್ನು ನಿರ್ಧರಿಸುವ ಸೂಕ್ಷ್ಮಾಣು ಕೋಶಗಳ ಸೈಟೋಪ್ಲಾಸ್ಮ. ಡಿ, ಲೈಂಗಿಕತೆಯನ್ನು ಆಕಸ್ಮಿಕವಾಗಿ ನಿರ್ಧರಿಸಲಾಗುವುದು. ಅದಕ್ಕೆ ಸರಿಯಾದ ಉತ್ತರ ಬಿ. ನೆಕ್ಸ್ಟ್ ಅಧ್ಯಾಯ, ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ. ಈ ಪಾಠದ ಮೇಲೆ ಕೇಳತಕ್ಕಂಥ ಬಹುಆಯ್ಕೆ ಪ್ರಶ್ನೆ, ಕೆಳಗಿನ ಯಾವುದರಲ್ಲಿ ಬೆಳಕು ಗರಿಷ್ಠ ವೇಗದಲ್ಲಿ ಚಲಿಸುತ್ತದೆ? ಎ ಆಪ್ಷನ್ಸ್ ಗಾಜು. ಬಿ, ನೀರು. ಸಿ, ವಜ್ರ. ಡಿ, ಸೀಮೆ ಎಣ್ಣೆ. ಅದಕ್ಕೆ ಸರಿಯಾದ ಉತ್ತರ ಬಿ, ನೀರು. ನೆಕ್ಸ್ಟ್ ಪ್ರಶ್ನೆ, ಮಸೂರದ ಸಾಮರ್ಥ್ಯ -2.5 ಆದರೆ ಅದರ ಸಂಗಮ ದೂರವೆಷ್ಟು? ಆಪ್ಷನ್ಸ್ -2.5 ಮೀಟರ್, -0.40 ಮೀಟರ್, -2.0 ಮೀಟರ್, -2.25 ಮೀಟರ್. ಅದಕ್ಕೆ ಸರಿಯಾದ ಉತ್ತರ ಬಿ, -0.40 ಮೀಟರ್. ನೆಕ್ಸ್ಟ್ ಕ್ವಶನ್, ಯಾವ ಮಾಧ್ಯಮದ ಮೂಲಕ ಬೆಳಕು ವೇಗವಾಗಿ ಚಲಿಸುತ್ತದೆ? ನಿಮಗೇನದಂತರ ಕೋಷ್ಟಕವನ್ನು ಕೊಟ್ಟಿರ್ತಕ್ಕಂಥದ್ದು. ವಸ್ತು, ಮಾಧ್ಯಮ, ವಕ್ರೀಭವನ ಸೂಚ್ಯಂಕ. ಗಾಳಿ 1.003, ಮಂಜುಗಡ್ಡೆ 1.31, ಸೀಮೆ ಎಣ್ಣೆ 1.44, ವಜ್ರ 2.42. ಆಪ್ಷನ್ಸ್ ವಜ್ರ 2.42, ಬಿ ಗಾಳಿ 1.003, ಸಿ ಮಂಜುಗಡ್ಡೆ 1.31, ಡಿ ಸೀಮೆ ಎಣ್ಣೆ 1.44. ಅದಕ್ಕೇನದಂತಾರ ಸರಿಯಾದ ಉತ್ತರ ಡಿ, ಸೀಮೆ ಎಣ್ಣೆ 1.44. ನೆಕ್ಸ್ಟ್ ಏನದಂತಾರ, ಪೀನ ಮಸೂರದಿಂದ ಸಮಾನ ಗಾತ್ರದ ಪ್ರತಿಬಿಂಬ ಪಡೆಯಬೇಕಾದರೆ ವಸ್ತುವನ್ನು ಇಡಬೇಕಾದ ಸ್ಥಾನ. ಎ ಅನಂತ ದೂರದಲ್ಲಿ. ಬಿ 2f1 ಗಿಂತ ದೂರದಲ್ಲಿ. ಸಿ 2f1 ನಲ್ಲಿ. ಡಿ f1 ಮತ್ತು f1 ಗಳ ನಡುವೆ. ಅದಕ್ಕೆ ಸರಿಯಾದ ಉತ್ತರ ಸಿ 2f1 ನಲ್ಲಿ. ಇವುಗಳಲ್ಲಿ ಸರಿಯಾದ ಜೋಡಿ. ಎ ಯು ಪ್ರತಿಬಿಂಬದ ದೂರ, ವಿ ವಸ್ತುವಿನ ದೂರ, ಸಿ ಎಫ್ ಪ್ರಧಾನ ಸಂಗಮ, ಡಿ ಆರ್ ಮಸೂರದ ವಕ್ರತಾ ತ್ರಿಜ್ಯ. ಅದಕ್ಕೆ ಸರಿಯಾದ ಉತ್ತರ ಡಿ ಆರ್ ವಕ್ರತಾ ತ್ರಿಜ್ಯ. ನೆಕ್ಸ್ಟ್, ಬೆಳಕಿನ ಕಿರಣವು ಗಾಳಿಯಿಂದ ಗಾಜಿನ ಚಪ್ಪಡಿಯ ಮೂಲಕ ಹಾದು ಹೋದಾಗ ಉಂಟಾದ ಚಿತ್ರ ಈ ಕೆಳಗಿನವುಗಳಲ್ಲಿ ಯಾವುದು? ಅದಕ್ಕೇನದಂತಾರ ಈ 4 ಚಿತ್ರಗಳನ್ನ ABCD ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಆಪ್ಷನ್ಸ್ ಎ ಬಿ ಬಿ ಸಿ ಸಿ ಡಿ ಡಿ ಆಪ್ಷನ್ಸ್ ಅನ್ನು ಹೊಂದಿರತಕ್ಕಂಥದ್ದು. ಆದ್ದರಿಂದ ಇದರ ಉತ್ತರ ಬಿ. ನೆಕ್ಸ್ಟ್ ಪ್ರಶ್ನೆ, ಒಂದು ಪೀನ ಮಸೂರದ ವಕ್ರತಾ ತ್ರಿಜ್ಯವು 50 ಸೆಂಟಿಮೀಟರ್ ಆದರೆ
ಅದರ ಸಾಮರ್ಥ್ಯವೆಷ್ಟು? ಎ ಪ್ಲಸ್ 2D, ಬಿ ಮೈನಸ್ 2D, ಸಿ ಮೈನಸ್ 4D, ಡಿ ಪ್ಲಸ್ 4D. ಡಿ ಅಂತಾರ ಡಯಾಪ್ಟರ್. ಅದಕ್ಕೆ ಏನದ ಅಂತಾರ? ಸರಿಯಾದ ಉತ್ತರ ಡಿ ಪ್ಲಸ್ 4D. ಇವುಗಳಲ್ಲಿ ಮಸೂರದ ವರ್ಧನೆಯನ್ನು ಕಂಡುಹಿಡಿಯಿರಿ. ಅದರ ಸೂತ್ರ, ಮಸೂರದ ವರ್ಧನೆಯನ್ನು ಕಂಡುಹಿಡಿಯುವ ಸೂತ್ರ 1/f is equal to 1/v minus 1/4, p is equal to 1/f, c m is equal to v/4, r is equal to 2f. ಅದಕ್ಕೆ ಸರಿಯಾದ ಉತ್ತರ m is equal to v/u. ನೆಕ್ಸ್ಟ್ ಪ್ರಶ್ನೆ, ಒಬ್ಬ ವ್ಯಕ್ತಿಯು ಅಂದ್ರೆ ಒಬ್ಬ ವೈದ್ಯರು -0.5 ಆ ಸಾಮರ್ಥ್ಯವನ್ನು ಹೊಂದಿರುವ ಸರಿಪಡಿಸುವ ಮಸೂರವನ್ನು ಒಬ್ಬ ವ್ಯಕ್ತಿಗೆ ಸೂಚಿಸಿದ್ದಾರೆ. ಹಾಗಾದರೆ ಮಸೂರದ ಸಂಗಮ ದೂರ ಮತ್ತು ವಿಧ. ಎ -2 ಮೀಟರ್ ಮತ್ತು ನಿಮ್ನ ಮಸೂರ, ಬಿ +2 ಮೀಟರ್ ಮತ್ತು ನಿಮ್ನ ಮಸೂರ, ಸಿ -2 ಮೀಟರ್ ಮತ್ತು ಪಿನ ಮಸೂರ, ಡಿ +2 ಮೀಟರ್ ಮತ್ತು ಪಿನ ಮಸೂರ. ಅದಕ್ಕೆ ಸರಿಯಾದ ಉತ್ತರ ಬಿ +2 ಮೀಟರ್ ಮತ್ತು ನಿಮ್ನ ಮಸೂರ. ನೆಕ್ಸ್ಟ್, ವಸ್ತುವನ್ನು ಪಿನ ಮಸೂರದ ಪ್ರಧಾನ ಸಂಗಮ ಎಫ್ ಮತ್ತು ದ್ರಕೇಂದ್ರ ಓಗಳ ಮಧ್ಯೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರ. ಎ ಸತ್ಯ ತಲೆಕೆಳಗಾದ ಮತ್ತು ಚಿಕ್ಕ, ಬಿ ಮಿಥ್ಯೆ ತಲೆಕೆಳಗಾದ ಮತ್ತು ಚಿಕ್ಕದು, ಸಿ ಸತ್ಯ ತಲೆಕೆಳಗಾದ ಮತ್ತು ದೊಡ್ಡದು, ಡಿ ಮಿಥ್ಯೆ ತಲೆಕೆಳಗಾದ ಮತ್ತು ದೊಡ್ಡದು. ಅದಕ್ಕೆ ಸರಿಯಾದ ಉತ್ತರ ಡಿ ಮಿಥ್ಯೆ ತಲೆಕೆಳಗಾದ ಮತ್ತು ದೊಡ್ಡದು. ನೆಕ್ಸ್ಟ್ ಪ್ರಶ್ನೆ, ಶಬ್ದಕೋಶದಲ್ಲಿ ಇರುವ ಚಿಕ್ಕ ಅಕ್ಷರಗಳನ್ನು ಓದಲು ಈ ಕೆಳಗೆ ನಮೂದಿಸಿದ ಮಸೂರಗಳಲ್ಲಿ ನೀವು ಯಾವುದಕ್ಕೆ ಆದ್ಯತೆಯನ್ನು ನೀಡುತ್ತೀರಿ? ಎ 50 ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರುವ ಪಿನ ಮಸೂರ, ಬಿ 50 ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರುವ ನಿಮ್ನ ಮಸೂರ, ಸಿ 5 ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರುವ ಪಿನ ಮಸೂರ, ಡಿ 5 ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರುವ ನಿಮ್ನ ಮಸೂರ. ಅದಕ್ಕೆ ಸರಿಯಾದ ಉತ್ತರ ಸಿ 5 ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರುವ ಪಿನ ಮಸೂರ. ಮಸೂರದಿಂದ ಉಂಟಾದ ವರ್ಧನೆಯ ಧನಾತ್ಮಕ ಚಿಹ್ನೆಯು ಪ್ರತಿಬಿಂಬದ ಈ ಸ್ವಭಾವವನ್ನು ಸೂಚಿಸುತ್ತದೆ. ಎ ನೇರ ಮತ್ತು ಸತ್ಯ, ಬಿ ನೇರ ಮತ್ತು ಮಿಥ್ಯ, ಸಿ ತಲೆ ಕೆಳಗಾದ ಮತ್ತು ಸತ್ಯ, ಡಿ ತಲೆ ಕೆಳಗಾದ ಮತ್ತು ಮಿಥ್ಯ. ಅದಕ್ಕೆ ಸರಿಯಾದ ಉತ್ತರ ಬಿ ನೇರ ಮತ್ತು ಮಿಥ್ಯ. ನೆಕ್ಸ್ಟ್ ಪ್ರಶ್ನೆ, 2 ಸೆಂಟಿಮೀಟರ್ ಎತ್ತರದ ವಸ್ತುವನ್ನು ನಿಮ್ನ ಮಸೂರದ ಮೂಲಕ ನೋಡಿದಾಗ ಅದರ ಗಾತ್ರವು ಎ 2 ಸೆಂಟಿಮೀಟರ್ಗಿಂತ ಕಡಿಮೆಯಾಗಿರುತ್ತದೆ, ಬಿ 2 ಸೆಂಟಿಮೀಟರ್ಗಿಂತ ಹೆಚ್ಚಾಗಿರುತ್ತದೆ, ಸಿ 2 ಸೆಂಟಿಮೀಟರ್ನಷ್ಟೇ ಇರುತ್ತದೆ, ಡಿ 4 ಸೆಂಟಿಮೀಟರ್ನಷ್ಟೇ ಇರುತ್ತದೆ. ಅದಕ್ಕೆ ಸರಿಯಾದ ಉತ್ತರ ಬಿ 2 ಸೆಂಟಿಮೀಟರ್ಗಿಂತ ಹೆಚ್ಚಾಗಿರುತ್ತದೆ. ಸ್ಲೇನ್ನ ನಿಯಮದ ಪ್ರಕಾರ ಇದರ ಬೆಲೆಯು ಸ್ಥಿರವಾಗಿರುತ್ತದೆ. sin i plus sin r, b sin i minus sin r, c sin i by sin r, ಡಿ sin r by sin i. ಅದಕ್ಕೆ ಸರಿಯಾದ ಉತ್ತರ ಸಿ sin i by sin r. ಈ ಎರಡು ಸಂದರ್ಭಗಳಲ್ಲಿ ಪಿನ ಮಸೂರವು ವಸ್ತುವಿನ ಗಾತ್ರಕ್ಕಿಂತ ದೊಡ್ಡದಾದ ಪ್ರತಿಬಿಂಬವನ್ನು ಉಂಟುಮಾಡುತ್ತದೆ. ಎ ವಸ್ತುವನ್ನು 2f1 ನಿಂದ ಆಚೆ ಇಟ್ಟಾಗ ಮತ್ತು O ಮತ್ತು F ಗಳ ನಡುವೆ ಇಟ್ಟಾಗ. ವಸ್ತುವನ್ನು 2f ನಲ್ಲಿ ಇಟ್ಟಾಗ ಮತ್ತು F ಮತ್ತು 2f2 ಗಳ ನಡುವೆ ಇಟ್ಟಾಗ. ಸಿ ವಸ್ತುವನ್ನು F ಮತ್ತು 2f ನಡುವೆ ಇಟ್ಟಾಗ ಮತ್ತು O ಮತ್ತು F ಗಳ ನಡುವೆ ಇಟ್ಟಾಗ. ವಸ್ತುವನ್ನು 2f ನಿಂದ ಆಚೆ ಇಟ್ಟಾಗ ಮತ್ತು E ಮತ್ತು 2f ಗಳ ನಡುವೆ ಇಟ್ಟಾಗ. ಅದಕ್ಕೆ ಸರಿಯಾದ ಉತ್ತರ ಸಿ ವಸ್ತು F ಮತ್ತು 2f ಗಳ ನಡುವೆ ಇಟ್ಟಾಗ ಮತ್ತು O ಮತ್ತು F ಗಳ ನಡುವೆ ಇಟ್ಟಾಗ. ನೆಕ್ಸ್ಟ್ ಪ್ರಶ್ನೆ, ಗಾಜಿನ ವಕ್ರೀಭವನ ಸೂಚ್ಯಂಕ 1.5 ಇದರ ಅರ್ಥವೇನು? ಎ ನೀರಿನಲ್ಲಿ ಬೆಳಕಿನ ವೇಗ ಮತ್ತು ಗಾಜಿನಲ್ಲಿ ಬೆಳಕಿನ ವೇಗಗಳ ಅನುಪಾತ 1:5. ಬಿ ನೀರಿನಲ್ಲಿ ಬೆಳಕಿನ ವೇಗ ಮತ್ತು ಗಾಜಿನಲ್ಲಿ ಬೆಳಕಿನ ವೇಗದ ಗುಣಲಬ್ಧ 1:5. ಸಿ ಗಾಳಿಯಲ್ಲಿ ಬೆಳಕಿನ ವೇಗ ಮತ್ತು ಗಾಜಿನಲ್ಲಿ ಬೆಳಕಿನ ವೇಗದ ಗುಣಲಬ್ಧ 1:5. ಡಿ ಗಾಳಿಯಲ್ಲಿ ಬೆಳಕಿನ ವೇಗ ಮತ್ತು ಗಾಜಿನಲ್ಲಿ ಬೆಳಕಿನ ವೇಗದ ಅನುಪಾತ 1:5. ಅಂದ್ರೆ ಗಾಜಿನ ವಕ್ರೀಭವನ ಸೂಚ್ಯಂಕ 1.5 ಇದರ ಅರ್ಥವೇನು ಅಂತದ. ಅದಕ್ಕೆ ಆನ್ಸರು ಡಿ ಗಾಳಿಯಲ್ಲಿ ಬೆಳಕಿನ ವೇಗ ಮತ್ತು ಗಾಜಿನ ಬೆಳಕಿನ ವೇಗಗಳ ಅನುಪಾತ 1.5 ಸೂಚಿಸುತ್ತದೆ. ಗೋಳೀಯ ಮಸೂರದ ವಕ್ರತಾ ಸೀಮಾರೇಖೆ ವ್ಯಾಸ. ಅದಕ್ಕೆ ಎ ಆಪ್ಷನ್ಸು ದೃಕ್ಕೇಂದ್ರ, ಬಿ ವಕ್ರತಾ ಕೇಂದ್ರ ಮತ್ತು ಸಿ ಅಪರ್ಚರು, ಡಿ ಪ್ರಧಾನಕ್ಷೆ. ಅದಕ್ಕೆ ಏನದಂತಾರ ಸರಿಯಾದ ಉತ್ತರ
ಸಿ ಅಪರ್ಚರ್. ನೆಕ್ಸ್ಟ್ ಕ್ವಶನು, ಬೆಳಕಿನ ಕಿರಣವು ಕೆಳಗಿನ ಮಾಧ್ಯಮದಿಂದ ಗಾಜಿನ ಮಾಧ್ಯಮಕ್ಕೆ, ಅಂದರೆ ಬೆಳಕಿನ ಕಿರಣವು ನೀರಿನ ಮಾಧ್ಯಮದಿಂದ ಗಾಜಿನ ಮಾಧ್ಯಮಕ್ಕೆ ಚಲಿಸುವಾಗ ಎ. ಬೆಳಕಿನ ವೇಗ ಕಡಿಮೆಯಾಗಿ ಲಂಬದಿಂದ ದೂರಕ್ಕೆ ಬಾಗುವುದು. ಬಿ. ಬೆಳಕಿನ ವೇಗ ಕಡಿಮೆಯಾಗಿ ಲಂಬದ ಕಡೆಗೆ ಬಾಗುವುದು. ಸಿ. ಬೆಳಕಿನ ವೇಗ ಹೆಚ್ಚಾಗಿ ಲಂಬದಿಂದ ದೂರಕ್ಕೆ ಬಾಗುವುದು. ಡಿ. ಬೆಳಕಿನ ವೇಗ ಹೆಚ್ಚಾಗಿ ಲಂಬದ ಕಡೆಗೆ ಬಾಗುವುದು. ಅದಕ್ಕೆ ಸರಿಯಾದ ಉತ್ತರ ಎ. ಬೆಳಕಿನ ವೇಗವು ಕಡಿಮೆಯಾಗಿ ಲಂಬದಿಂದ ದೂರಕ್ಕೆ ಬಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಈ ಬಿಂದುವಿನ ಮೂಲಕ ಹಾದು ಹೋಗುವ ಬೆಳಕಿನ ಕಿರಣವು ಗೋಳಿಯ ಮಸೂರದಿಂದ ವಕ್ರೀಭವನಗೊಂಡಾಗ ತನ್ನ ದಿಕ್ಕನ್ನು ಬದಲಾಯಿಸುವುದಿಲ್ಲ. ಎ. ಪ್ರಧಾನ ಸಂಗಮ, ಬಿ. ವಕ್ರತಾ ಕೇಂದ್ರ, ಸಿ. ಧ್ರುವ, ಡಿ. ದೃಕ್ ಕೇಂದ್ರ. ಅದಕ್ಕೆನ್ನದಂತರ ಸರಿಯಾದ ಉತ್ತರ ದೃಕ್ ಕೇಂದ್ರ. ಇಲ್ಲಿವರೆಗೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.